ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 22. ಸರ್, ನಿಮಗೆ ಜಾತಿ ಪದ್ಧತಿಯ ಬಗ್ಗೆ ಏನಾದರೂ ಹೇಳುವುದಿದೆಯೇ? ನನಗೆ ಬಹಳ ವಿಷಯಗಳ ಬಗ್ಗೆ ಬಹಳಷ್ಟು ಹೇಳುವುದಿದೆ. ಆದರೆ ಪ್ರವಚನ, ಹರಿಕಥೆಗಳಂತೆ ಜನರು ಕೇಳಿ ಮರೆಯುವುದು ನನಗಿಷ್ಟವಿಲ್ಲ. ಆದರೆ ನಾವು ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಹೌದು, ಬರೀ ತಿಳಿದುಕೊಳ್ಳುವುದಕ್ಕೆ, ವಿಷಯ ಸಂಗ್ರಹಣೆಗೆ ಮಾತ್ರ ಗಂಭೀರ. ನೀವು ಅವನ್ನು ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದ್ದೀರಿ? ಧ್ಯಾನವು ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆಯನ್ನು ತಂದಿದೆ? ಎಲ್ಲಿದೆ ಪರಿವರ್ತನೆ? ನಿಮ್ಮನ್ನು ಅಪಮಾನಿಸುವುದು ನನ್ನ ಉದ್ದೇಶವಲ್ಲ. ನಾನು ಪ್ರಳಯದ ಬಗ್ಗೆ ಹೇಳುತ್ತಿದ್ದೇನೆ. ಪ್ರಳಯ ಎಂದರೆ ಬದಲಾವಣೆ. ಬದಲಾವಣೆ ಆಗಲೇಬೇಕು. ಧ್ಯಾನವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಲು ನೀವು ಅವಕಾಶ ಕೊಡಬೇಕು. ಸರಿ, ನಿಮಗೆ ಜಾತಿ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳಬೇಕು. ನೀವು ಜಾತಿ ಎನ್ನುವ ಶಬ್ದಕ್ಕೆ ಬದಲಾಗಿ ವೃತ್ತಿ ಎಂಬ ಪದವನ್ನು ಉಪಯೋಗಿಸಿದರೆ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಅದು ಹಾಗೆ ಆರಂಭವಾಯಿತು. ನೋಡಿ, ಶಿಕ್ಷಕ ಅಥವಾ ಗುರು ಬ್ರಾಹ್ಮಣನೆನಿಸಿಕೊಳ್ಳುತ್ತಿದ್ದ, ಯುದ್ಧ ಮಾಡುವವನು ಕ್ಷತ್ರಿಯ, ವ್ಯಾಪಾರಿ ವೈಶ್ಯ, ಸೇವಾವೃತ್ತಿಯಲ್ಲಿ ತೊಡಗಿರುವವನು ಶೂದ್ರ. ಹಾಗಾದರೆ ಅದು ಹೇಗೆ ವಂಶಾನುಗತವಾಯಿತು? ಆಕಸ್ಮಿಕವಾಗಿ. ಶಿಕ್ಷಕನ ಮಗ ಶಿಕ್ಷಕನಾದ. ಅವನು ವ್ಯಾಪಾರವನ್ನು ಆರಂಭಿಸಿದರೆ ವೈಶ್ಯನಾದ. ಅವನು ಸೇವಾವೃತ್ತಿಯಲ್ಲಿ ತೊಡಗಿಸಿಕೊಂಡಾಗ ಶೂದ್ರನಾದ. ಶೂದ್ರನ ಮಗ ಕಲಿಸಲು ಆರಂಭಿಸಿದಾಗ ಬ್ರಾಹ್ಮಣನೆನಿಸಿಕೊಂಡ. ಸರ್, ಅದು ಅಷ್ಟು ಸರಳವೇ? ಹೌದು, ಅದು ಹಾಗೇ ಆರಂಭವಾಯಿತು. ಸ್ವಾರ್ಥ ಮತ್ತು ಶೋಷಣೆಗಳು ಹೆಚ್ಚಾದಾಗ ಜಾತಿ ಪದ್ಧತಿ ಹುಟ್ಟಿಕೊಂಡಿತು. ಇದನ್ನು ನಾವು ಜನರಿಗೆ ಸ್ಪಷ್ಟವಾಗಿ ವಿವರಿಸಿದರೆ ಜನರು ಅದನ್ನು ಅರ್ಥ ಮಾಡಿಕೊಳ್ಳಬಹುದು, ವೈಚಾರಿಕವಾಗಿ ಒಪ್ಪಿಕೊಳ್ಳಲೂಬಹುದು. ಆದರೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಾರರು. ಹಾಗಾದರೆ ನಾವೇನು ಮಾಡಬೇಕು? ಕಾದಾಡುವುದನ್ನು ರಾಜಕಾರಣಿಗಳಿಗೆ ಬಿಟ್ಟು ನೀವು ಧ್ಯಾನ ಮಾಡಿ. ಧ್ಯಾನದ ಜ್ಞಾನವನ್ನು ಹರಡಿ. ಆಧ್ಯಾತ್ಮದ ಅಲೆ ಮಾನವನ ಸ್ವಾರ್ಥತೆಯನ್ನು ತೊಡೆದುಹಾಕಿದಾಗ ಎಲ್ಲ ಸಮಸ್ಯೆಗಳ ನಿವಾರಣೆಯಾಗುತ್ತದೆ. ಹಾಗಾಗಲು ಸಾಧ್ಯವೇ? ಖಂಡಿತವಾಗಿ. ಅದು ನಮ್ಮ ಕೆಲಸ. ಆಧ್ಯಾತ್ಮಿಕ ಕ್ರಾಂತಿಯನ್ನು ಹರಡುವುದು. ಅದನ್ನು ನಿಮ್ಮ ಧ್ಯಾನದಿಂದ ಆರಂಭಿಸಿ.